ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ ಹೊಸ್ತಡಕ್ಕೂ, ಹಂಗಾಗಿ ನಾನು ಬೆಳಗ್ಗೆನೇ ನನ್ನ ಮಗನ ಚಿಕನ್ ತರಕ್ಕೆ ಕಳಿಸ್ದೆ. ಇವತ್ತು ಅವನಿಗೆ ರಜಾ ಇತ್ತು, ಅದಕ್ಕೆ ಹೋಗಪ್ಪ ಬೇಗ ತಾಂಬ, ಚಿಕನ್ ಅಂಗಡಿ ತಾವೆಲ್ಲ ಜನ ರಶ್ ಇರ್ತಾರಲ್ವ, ಅದಕ್ಕೆ ಇವತ್ತು ರಶ್ ಜಾಸ್ತಿ, ಮಂಗಳವಾರ ಬೇರೆ, ಅದಕ್ಕೆ ತರಿಸ್ದೆ ಬೇಗ. ನಾನು ಅವ್ನು ಬಂದಮೇಲೆ ಅವನು ಎಷ್ಟು ತಂದನೋ ಅಷ್ಟು ನೋಡ್ಕೊಂಡು ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡೆ, ಮತ್ತು ಚಿಕನ್ನೆಲ್ಲ ತೊಳ್ಕೊಂಡು ಚಿಕನ್ನೆಲ್ಲ ತೊಳೆದಿಟ್ಕೊಂಡು ಮತ್ತು ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡೆ. ಖಾರಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಒಂದು 10 ಕಾಳು ಕಡಲೆ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ತೆಂಗಿನಕಾಯಿ, ಒಂದು 4 ಹಸಿರು ಮೆಣಸಿನ್ಕಾಯಿ, ಅದು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲ, ಚಿಕನ್ ಮಸಾಲ ಒಂದು ಸ್ವಲ್ಪ, ಮತ್ತು ಮಸಾಲೆ ಪುಡಿ ಮನೆಯಲ್ಲೇ ಮಾಡಿಸಿದ ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಮನೆಯದೇನೆ ಹಾಕಿ ಇದನ್ನು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು 10 ಗಂಟೆ ಅಷ್ಟೊತ್ತಿಗೆ, ಅದಕ್ಕೆ ಬೇಗ ಮಾಡೋಣ ಅಂದ್ಬಿಟ್ಟು ಬೇಗ ತರಿಸ್ದೆ. ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ದೆ. ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚಿಕನೆಲ್ಲ ಚೆನ್ನಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಎಣ್ಣೆಯಲ್ಲಿ ನೀರೆಲ್ಲ ಸ್ವಲ್ಪ ಇಂಗ್ಕೊಳ್ಳುತ್ತೆ. ಹೊಲಸು ನೀರೆಲ್ಲ ಹೋಗ್ಬೇಕಲ್ವ. ನಾವು ಒಂದು 2 ಸಲ 2-3 ಸಲ ತೊಳಿತೀನಿ ನಾನು ಚಿಕನ್ ಅಂಗಡಿಯಿಂದ ತಂದರೆ. ಅದಕ್ಕೆ ಅದೊಂದು ಸ್ವಲ್ಪ ಎಣ್ಣೆದೆಲ್ಲ ನೀರೆಲ್ಲ ಚೆನ್ನಾಗಿ ಇದಾಗಬೇಕು, ಒಳಗಡೆ ಹೊಲಸು ನೀರು ಇರುತ್ತಲ್ವ ಚಿಕನ್ದು ನೀರು, ಅದೆಲ್ಲ ಚೆನ್ನಾಗಿ ಚೆನ್ನಾಗಿ ಸ್ವಲ್ಪ ಇಂಗ್ಕೋಬೇಕು ಎಲ್ಲ ಅಲ್ಲೇ. ಒಂದು ಸ್ವಲ್ಪ ಎಲ್ಲ ಇದಾದಂಗೆ ಆದ್ರ ಮೇಲೆ ಆಮೇಲೆ ಹಾಕಿದ್ರೆ, ಮಸಾಲೆ ಹಾಕಿದ್ರೆ ಚೆನ್ನಾಗಿರ್ತೈತೆ. ಅದಕ್ಕೆ ಸ್ವಲ್ಪ ಉಪ್ಪು ಇವಾಗೆಲ್ಲ ಖಾರ ಹರ್ಕೊಳ್ಳೋಣ ಅಂದ್ಬಿಟ್ಟು ಹರ್ಕೊತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪೆಲ್ಲ ಹಾಕಿದ್ದೀನಿ ಚಿಕನಿಗೆ ಫಸ್ಟೇ. ಅದಕ್ಕೆ ಇವಾಗ ಖಾರ ರುಬ್ಕೊತಾ ಇದ್ದೀನಿ ಎಲ್ಲ. ನಾವು ಇಷ್ಟೇ ಹಾಕೋದು, ಚಿಕನ್ ಸಾರು ಮಾಡಬೇಕು ಅಂದರೆ ಇಷ್ಟೇ ಹಾಕೋದು ನಾವು ಅಂದರೆ ಒಬ್ಬೊಬ್ಬರು ಎಣ್ಣೆಲಿ ಹುರ್ಕೊತಾರೇನೋ ಗೊತ್ತಿಲ್ಲ. ನಾನು ಕೇಳಿದ ಮಟ್ಟಿಗೆ ಒಬ್ಬೊಬ್ಬರು ಹುರಿತಾರಂತೆ, ಎಣ್ಣೆಲ್ಲೇ ಹುರ್ಕೊಂಡು ಮಾಡ್ತಾರಂತೆ. ನಾನೇನು ಎಣ್ಣೆಲಿ ಹುರಿಯಲ್ಲ, ಹಾಗೆ ಎಲ್ಲ ಹಸಿದೇ ರುಬ್ಕೊತೀವಿ ನಾವು. ಎಣ್ಣೆಲೇನು ಹುರಿಯಲ್ಲ, ಹಸಿದೇ ರುಬ್ಕೊತೀವಿ. ನಮ್ಮಮ್ಮ ಯಾವ ಥರ ಮಾಡೋರೋ ನಾನು ಅದೇ ಥರನೇ ಮಾಡೋದು. ನಾನು ಬೇರೆ ಎಲ್ಲ ಏನು ನೋಡ್ಕೊಂಡಿಲ್ಲ, ಅಂದರೆ ನನಗೆ ನಮ್ಮಮ್ಮ ಮಾಡಿರೋ ಥರನೇ ನಾನು ಮಾಡೋದು ನೋಡಿ. ಇವಾಗ ಅದೆಲ್ಲ ಒಂದು ಸ್ವಲ್ಪ ಇದಾಯಿತು ಚಿಕನ್. ಇವಾಗ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿದೆ ಅದಕ್ಕೆ. ಅಂದರೆ ಫಸ್ಟೇ ನಾವು ಅರಿಶಿಣದ ಪುಡಿ ಹಾಕಿದ್ರೆ ಒಂದು 2-3 ಸಲ ನಾನು ಹಾಕಿದ್ದೆ ಅರಿಶಿಣದ ಪುಡಿನ. ಸ್ಟಾರ್ಟಿಂಗಲ್ಲಿ ಅರಿಶಿಣದ ಪುಡಿ ಹಾಕಿದ್ರೆ ಚಿಕನ್ ಒಂಥರ ಸೇದ್ಕೊಂಬಿಟ್ಟಂಗೆ ಆಗುತ್ತೆ ನಮಗೆ, ಅದು ಬೇಯಲ್ಲ, ಎಷ್ಟೊತ್ತಾದರೂ ಬೇಗ ಬೇಯಲ್ಲ. ಹಂಗಾಗಿ ನಾವು ಚಿಕನ್ನು ಒಂದು 10 ನಿಮಿಷ, 1/4 ಗಂಟೆ ಆದಮೇಲೆ ಅರಿಶಿಣದ ಪುಡಿ ಹಾಕ್ತೀನಿ ನಾನು, ಫಸ್ಟೇ ಹಾಕೋಲ್ಲ. ಅದೊಂದು 2-3 ಸಲ ಹಾಕಿದಾಗ ಹಂಗೆ ಸೇದ್ಕೊಂಡಂಗೆ ಆಗ್ಬಿಟ್ಟಿತ್ತು. ಹಂಗಾಗಿ ಅವತ್ತಿಂದ ನಾನು ಫಸ್ಟೇ ಅರಿಶಿಣ ಹಾಕೋಲ್ಲ ನೋಡಿ. ಇವಾಗೆಲ್ಲ ಮಸಾಲೆ ರುಬ್ಕೊಂಡಿದ್ದೀನಿ, ಅದೆಲ್ಲ ಹಾಕ್ತಾಯಿದ್ದೀನಿ ಇವಾಗ. ಇದು ಕುಕ್ಕರು ದೊಡ್ಡದಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಕೈ ಆಡಿಸ್ಬೋದು. ಚಿಕ್ಕ ಕುಕ್ಕರ್ ಆಗಿದ್ದರೆ ಮಾಡೋಕ್ಕಾಗ್ತಿರ್ಲಿಲ್ಲ, ದೊಡ್ಡದಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಕೈ ಆಡಿಸ್ಬೋದು ಇದರಲ್ಲಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಅಂದರೆ ಗಟ್ಟಿಗಿದ್ರೆ ಚೆಂದ ಸಾಂಬಾರು, ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಗಟ್ಟಿಗೆ ಮಾಡೋದು. ಸಾಂಬಾರು ಜಾಸ್ತಿ ನೀರು ಮಾಡಲ್ಲ, ಯಾಕಂದರೆ ನಾನು ಫ್ರೈ ಏನಾದರೂ ಮಾಡೋಣ ಅಂದೆ. ನನ್ನ ಮಗ ಬೇಡಮ್ಮ ಅಂತ ಹೇಳ್ಬಿಟ್ಟು ಫಾರಮ್ ಕೋಳಿನೇ ತಂದವನು. ಅದಕ್ಕೆ ಫಾರಮ್ ಕೋಳಿ ಸಾರು ಸ್ವಲ್ಪ ಗಟ್ಟಿಗಿದ್ರೇ ಚೆಂದ. ಬಾಯ್ಲರ್ ಕೋಳಿ ನಾವು ಜಾಸ್ತಿ ತಿನ್ನಲ್ಲ, ಯಾಕಂದರೆ ನನ್ನ ಮಗ ಅದ್ಯಾಕೋ ಇಷ್ಟಪಡಲ್ಲ, ನಮಗೂ ಇಷ್ಟ ಆಗೋಲ್ಲ ಅದು. ಅದಕ್ಕೆ ಫಾರಮ್ ಕೋಳಿನೇ ತಂದ. ಈ ಕಡೆ ಅದ್ರ ಮೊಟ್ಟೆ ಎಲ್ಲ ತೆಗ್ದಿಟ್ಟಿದ್ದೀನಿ ಸಾಂಬಾರೊಳಗೆ ಹಾಕೋಣ ಅಂದ್ಬಿಟ್ಟು. ಸಾಂಬಾರೊಳಗೆ ಹಾಕೋಣ ಅಂತ ತೆಗ್ದಿಟ್ಟಿದ್ದೀನಿ. ಇಲ್ಲ ಅಂದರೆ ಅದೊಂದು ಸಪ್ರೇಟು ಗೊಜ್ಜು ಥರ ಒಂಥರ ಹುರಿತಾರಲ್ವ, ಆ ಥರ ಹುರಿಯೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಅದು ಹುರಿದ್ರೇ ಚೆನ್ನಾಗಿರೋದು, ಹುರಿಯೋಣ ಅಂತ ಇಟ್ಕೊಂಡಿದ್ದೀನಿ. ಸಾಂಬಾರು ಎಲ್ಲ ನೀರೆಲ್ಲ ಹಾಕಿ ಕೂಡಿಸಿದ್ದೀನಿ. ನಾನು ಗಮಲು ಬತ್ತೈತೇನೋ ಅಂತ ನೋಡ್ತಾಯಿದ್ದೀನಿ ವಿಡಿಯೋದಲ್ಲಿ. ಅದು ಹೆಣ್ಮಕ್ಳು ಅಭ್ಯಾಸ ಅದು. ಸಾರು ಅಂದರೆ ಒಬ್ಬೊಬ್ಬರು ಎಡಗೈಗೆ ಸಾರು ಬಿಟ್ಕೊಂಡು ನೆಕ್ಕಿ ನೋಡ್ತಾರೆ, ನನಗೆ ಅದೆಲ್ಲ ಇಷ್ಟ ಆಗೋಲ್ಲ. ನಾನು ಈ ಥರ ಮೂಸು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ ಚೌಟಲ್ಲಿ, ಅಂದರೆ ಗಮಲು ಬರುತ್ತಾ ಇಲ್ವಾ ಅಂತ. ಈಗ ನಾನು ಆವಾಗಲೇ ಚಿಕನಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ, ಯಾಕಂದರೆ ಜಾಸ್ತಿ ಉಪ್ಪಾದ್ರೆ ಚಿಕನ್ ಸಾರು ಚೆನ್ನಾಗಿರಲ್ಲ. ಸ್ವಲ್ಪ ನೋಡ್ಕೊಂಡು ಒಂದು ಮೀಡಿಯಮ್ಮಾಗಿ ಹಾಕ್ಕೊತೀನಿ ಉಪ್ಪು.
ನಾನು ಆ ಥರ ಎಡಗೈಗೆಲ್ಲ ಇದು ಮಾಡಲ್ಲ. ನಮ್ಮ ರಿಲೇಷನಲ್ಲೆಲ್ಲ ನೋಡಿದ್ದೀನಿ, ಬಲಗೈಲಿ ಸಾರು ಬಿಟ್ಕೊಂಡು ಇದು ಮಾಡ್ತಾರೆ. ನಾನು ಅದೆಲ್ಲ ಏನು ನೋಡಲ್ಲ. ಊಟ ಮಾಡಬೇಕಾದ್ರೇ ನಾನು ಅದು ರುಚಿ ಹೆಂಗೈತಿ ಅಂತ ನೋಡೋದು. ಅಲ್ಲಿವರೆಗೂ ನಾನು ಅಂಗೈಗೆಲ್ಲ ಬಿಟ್ಕೊಂಡೆಲ್ಲ ಇದು ಮಾಡಲ್ಲ ನಾನು. ಹೆಣ್ಮಕ್ಳ ಅಭ್ಯಾಸ ಸಾರು ಘಮ ಘಮ ಅನ್ನುತ್ತಾ ಆಮೇಲೆ ಅಂಗೈಗೆಲ್ಲ ಬಿಟ್ಕೊಂಡು ನೋಡೋದು, ಅದೆಲ್ಲ ಅವ್ರ ಅಭ್ಯಾಸ. ಸಾರು ಚೆನ್ನಾಗಿದ್ರೆ ಅಲ್ವಾ, ಚಿಕನ್ ಸಾರು ಅಂದರೆ ಚೆನ್ನಾಗಿರ್ಬೇಕಲ್ಲ. ಸಾಂಬಾರು ರೆಡಿ ಆಯಿತು ನಮ್ಮ ಮನೇಲಿ. ಪಾತ್ರೆಗಳಂತೂ ಬಿದ್ದೈತೆ ಸಿಂಕಲ್ಲಿ. ಅಂದರೆ ಚಿಕನ್ ಸಾರು ಮಟನ್ ಸಾರು ಏನಾದರೂ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಡುಗೆ ರೂಮೆಲ್ಲ ಪಾತ್ರೆ ತೊಳಿತಾನೆ ಇರಬೇಕು, ಒರೆಸ್ತಾನೆ ಇರಬೇಕು. ಅಡುಗೆ ಮಾಡೋಕ್ಕೆ ಬಂದ್ವಿ ಅಂದರೆ ಬರೀ ಪಾತ್ರೆ ತೊಳೆಯೋದೇ ಕೆಲಸ ಆಗ್ಬಿಡುತ್ತೆ. ಅದನ್ನು ಆಚೆ ಕಡೆ ಇಟ್ಕೊಂಡು ತೊಳೆಯೋದಾದರೆ ಒಂಥರ ಹೆಂಗೋ ಎಲ್ಲ ಆಚೆಗಾಕ್ಬಿಟ್ಟು ಒಂದ್ಸಲ ತೊಳ್ಕೊಂಬಿಡ್ಬೋದು. ಈ ಒಳಗಡೆ ಸಿಂಕಲ್ಲಿ ತೊಳಿಬೇಕು ಅಂದರೆ ತುಂಬ ಅಂದರೆ ತುಂಬ ಕಷ್ಟ. ಎಲ್ಲ ಒಂಥರ ಬಿದ್ದುಬಿಟ್ಟಿರ್ತಾವೆ. ಎಷ್ಟು ಸಲ ತೊಳೆದ್ರೂ ತೊಳಿತಾನೆ ಇರಬೇಕು, ತೊಳಿತಾನೆ ಇರ್ತೀವಿ. ನಾನಂತೂ ತೊಳಿತಾನೆ ಇರ್ತೀನಿ. ಯಾಕಂದರೆ ನನಗೊಂದು ಲೋಟ ಕರೆ ಆಯಿತು ಅಂದ್ರೂ ತೊಳಿತಾನೆ ಇರ್ತೀನಿ. ಇನ್ನು ಅನ್ನ ಒಂದು ಮಾಡಬೇಕು. ನಮ್ಮ ಮನೆ ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟೈತೆ. ರಾಗಿ ಹಿಟ್ಟು ಸಂಜೆ ಹಾಕಿಸ್ಕೊಂಡು ಬಂದು ಸಂಜೆ ಮಾಡ್ಕೊಳ್ಳೋದು. ಇವಾಗ ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಇಷ್ಟು ರೆಡಿ ಆಯಿತು. ಸಾಂಬಾರು ಒಂದು ಮಾಡಿದ್ದೀನಿ. ನನ್ನ ಮಗನ ತೋರಿಸಿ ಅಂತ ಹೇಳ್ತಾ ಇದ್ದೀರಾ. ತೋರಿಸ್ತೀನಿ ನನ್ನ ಮಗನ ಇವತ್ತು. ಅಂದರೆ ಅವನು ಮಲಗವನೇ, ಮಲಗಿರೋದ್ರಿಂದ ತೋರಿಸ್ತೀನಿ. ಅವನು ಎದ್ದಿದ್ದರೆ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಎದ್ದಿದ್ರೆ ತೋರಿಸಿದ್ರೆ ಅವ್ನು ವೀಡಿಯೋ ಡಿಲೀಟ್ ಮಾಡಿಬಿಡ್ತಾನೆ. ಅದಕ್ಕೆ ವೀಡಿಯೋದಲ್ಲಿ ಡಿಲೀಟ್ ಮಾಡಿ ಹಾಕ್ಬಿಡ್ತಾನೆ. ಅದಕ್ಕೆ ಅವ್ನು ಮಲಗಿದ್ದಾಗ ತೋರಿಸ್ತಾ ಇದ್ದೀನಿ. ಅವನಿಗೆ ವೀಡಿಯೋ ಮುಂದೆಲ್ಲ ಬರೋದು ಇಷ್ಟ ಆಗೋಲ್ಲ. ಆಮೇಲೆ ನೋಡಿದ್ರೆ ನಾನು ವೀಡಿಯೋ ನೋಡಿದ್ರೆ ಡಿಲೀಟ್ ಮಾಡಿಬಿಡ್ತಾನೆ. ಅದಕ್ಕೆ ಸೈಲೆಂಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಇವನೇ ನನ್ನ ಮಗ, ನನ್ನ ಮುದ್ದು ಗಿಣಿ. ಬೆಳಗ್ಗೆನೇ ಚಿಕನಿಗೆ ಕಳಿಸಿದ್ದೆ. ಇವತ್ತು ತಿಂಗಳಿಂದ ರಜೆ ಕೊಟ್ಟಿರಲಿಲ್ಲ. ಹಬ್ಬದ ದಿವಸನೂ ರಜೆ ಇರಲಿಲ್ಲ. ಇವತ್ತು ರಜೆ ಕೊಟ್ಟವ್ರೆ. ಅದಕ್ಕೆ ಮಲಗವನೇ. ಚಿಕನ್ ತಂದು ಕೊಟ್ಬಿಟ್ಟು ಮಲಗಿಬಿಟ್ಟ. ಟೀ ಮಾಡಿಕೊಡ್ತೀನಿ ಅಂದರೆ ಬೇಡ ಅಂದ್ಬಿಟ್ಟು ಹಂಗೆ ಮಲಗವನೇ. ಊಟ ಅಡುಗೆ ಆದಮೇಲೆ ಎಬ್ಬರಿಸೋಣ ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು. ಸಾಕಾಗ್ಬಿಟ್ಟಿರುತ್ತಲ್ವ ಅಲ್ಲೂ ಮಾಡಿ. ಇವನೇ ನನ್ನ ಮಗ. ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮಗೂ ಒಂದು ಸಪೋರ್ಟಿಂಗ್ ಇರಲಿ. ನನ್ನ ವೀಡಿಯೋ ನೋಡೋರಿಗೆಲ್ಲ ಧನ್ಯವಾದ. ಎಲ್ಲರಿಗೂ ಹೊಸ್ತಡ್ಕೂತಿ ಎಲ್ಲರೂ ಚಿಕನ್ ಮಾಡ್ಕೊಂಡು ತಿನ್ನಿ. ಇವತ್ತು ಎಲ್ಲರ ಮನೇಲೂ ಸ್ಪೆಷಲ್ಲು, ನಮ್ಮ ಮನೇಲೂ ಸ್ಪೆಷಲ್ಲು. ಬನ್ನಿ ಎಲ್ಲ ಊಟಕ್ಕೆ. ನೋಡಿ, ನನ್ನ ಚಿಕನ್ ಸಾರು ರೆಡಿ ಆಯಿತು. ಈ ಥರ ಗಟ್ಟಿಗೆ ಮಾಡಿದ್ದೀನಿ ಚಿಕನ್ ಸಾರು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.